ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಪ್ರಕೃತಿಂ ಸ್ವಾಮೌಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಈ ರೀತಿಯಾಗಿ ಪುನಃ ಪುನಃ ಕಲ್ಪದ ಮೇಲೆ ಕಲ್ಪವಾದ ಮೇಲೆ ಪುನಃ ಇನ್ನೊಂದು ಕಲ್ಪದಲ್ಲಿ ನಾನು ಪ್ರಕೃತಿಯಿಂದ ಈ ಎಲ್ಲ ಭೂತಗಳನ್ನು, ಈ ಎಲ್ಲ ಜೀವಿಗಳನ್ನು ಹಾಗೂ ಈ ಇಡೀ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದನ್ನು ಕೂಡ ನಾನು ಪುನಃ ಪುನಃ ಸೃಷ್ಟಿ ಮಾಡಿ ಅದನ್ನು ಕಳಿಸ್ತಾನೆ ಇರ್ತೇನೆ. ಇವೆಲ್ಲವೂ ಅವಶ. ಇಲ್ಲಿರುವಂತಹ ಯಾವುದೇ ಒಂದಕ್ಕೂ, ಒಂದು ಜೀವಿಗೂ ಇದೆಲ್ಲವೂ ಅವಶ. ಯಾಕೆ ಅಂತಂದರೆ ಅದು ಪ್ರಕೃತಿಯ ವಶದಲ್ಲಿದೆ. ಹೀಗಾಗಿ ಪ್ರಕೃತಿ ಏನೇನು ಕಂಡರೂ ಕೂಡ ಈ ನೀರನ್ನು ನಾವು ಒಂದು ಕಾಲುವೆಯನ್ನು ಕಟ್ಟಬಹುದು ಅಥವಾ ಅದಕ್ಕೊಂದು ಅಣೆಕಟ್ಟನ್ನು ಮಾಡಬಹುದೇ ಹೊರತು ಇಡೀ ನೀರನ್ನು ನಾವು ನಮ್ಮ ಹತೋಟಿಯಲ್ಲಿ ತಗೊಳ್ಳಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಯಾಕೆಂದರೆ ಅದು ಪ್ರಕೃತಿಯ ಶಕ್ತಿ ಮತ್ತು ಅದು ಪ್ರಕೃತಿಯ ವಶದಲ್ಲಿದೆ. ನಮ್ಮ ವಶದಲ್ಲಿ ಇಲ್ಲಿ ಏನೂ ಇಲ್ಲ, ಯಾರ ವಶದಲ್ಲೂ ಅದು ಇಲ್ಲ ಅಂತ ಭಗವಂತ ಅದನ್ನು ಕೂಡ ತಾನು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತವು. ಇಂದು ನೀಚ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷಿ. ಇಂದು 21ನೇ ತಾರೀಕು ಭಾನುವಾರ, ಸಪ್ತಮಿ ತಿಥಿ ಹಾಗೂ ಇಂದು ಪೂರ್ವ ಫಲ್ಗುಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಪೂರ್ವ ಫಲ್ಗುಣಿ ನಕ್ಷತ್ರದ ಅಧಿಪತಿ ಶುಕ್ರ ಆಗಿರುವುದರಿಂದ ಇದು ಸಿಂಹರಾಶಿಯಲ್ಲಿ ಚಂದ್ರ ಬಂದಿರುವುದರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಇತ್ಯಾದಿ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರುವುದಿಲ್ಲ. ಯಾರ್ಯಾರು ಕಲಾವಿದರು ಮತ್ತು R&D ಕೆಲಸಗಳು ಇತ್ಯಾದಿಗಳಲ್ಲಿದ್ದೀರಿ, ರಿಸರ್ಚ್, ಅವರಿಗೆಲ್ಲರಿಗೂ ಇಂದು ಸ್ವಲ್ಪ ಕೆಲಸದಲ್ಲಿ ಹೆಚ್ಚಿನ ಗಮನ ಅವಶ್ಯಕ. ವೃಷಭ ರಾಶಿಯವರಿಗೆ ತಾಯಿಯ ಆರೋಗ್ಯದ ಬಗ್ಗೆ ಗಮನಗಳನ್ನು ಕೊಡಬೇಕಾಗತ್ತೆ ಮತ್ತು ಮನೆಯ ಹಿತಾಸಕ್ತಿಗಳು ಹಾಗೂ ಕುಟುಂಬದ ಸೌಖ್ಯ ಇವುಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಮಿಥುನ ರಾಶಿಯವರಿಗೆ ಸಂಸಾರದಲ್ಲಿ ನೆಮ್ಮದಿ, ಆದರೂ ಕೂಡ ಸ್ವಲ್ಪ ಮುಖ್ಯವಾದಂತಹ ವಿಚಾರಗಳಲ್ಲಿ ಇವತ್ತು ಬಂಧು ಬಾಂಧವರ ಸಹಕಾರವನ್ನು ನೀವು ತೆಗೆದುಕೊಳ್ಳಬೇಕಾಗತ್ತೆ. ಪರಾಕ್ರಮ ಹೆಚ್ಚಾಗಿದೆ. ಕರ್ಕ ರಾಶಿಯವರಿಗೆ ಸಂಸಾರದಲ್ಲಿ ನೆಮ್ಮದಿ, ಹಣಕಾಸಿನ ವಿಚಾರಗಳಲ್ಲೂ ಕೂಡ ಮನಸ್ಸಿಗೆ ಇವತ್ತು ನಿಮ್ಮ ಕುಟುಂಬದವರೊಡನೆ ನೆಮ್ಮದಿಯನ್ನು ಕಾಣುವಂತಹ ದಿವಸ. ಸಿಂಹ ರಾಶಿಯವರಿಗೆ ಇಂದು ಚಂದ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡ್ತಾ ಇರೋದ್ರಿಂದ ಅನೇಕ ವಿಚಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಆದರೂ ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಇನ್ನೂ ಪರಿಹಾರ ಪ್ರಾಪ್ತಿ ಆಗಿಲ್ಲ ಅನ್ನುವಂತಹ ಭಾವನೆ ನಿಮ್ಮನ್ನು ಕಾಡಬಹುದು. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ, ಸಹಕಾರಗಳು ಕಡಿಮೆ ಆಗುತ್ತೆ ಬೇರೆಯವರಿಂದ ಮತ್ತು ನಿಮಗೆ ಬಾಸ್ ಇತ್ಯಾದಿ ಅಧಿಕಾರದಲ್ಲಿ ಇರೋರು ಅಷ್ಟೊಂದು ಇವತ್ತು ಸಹಕಾರವಾಗಿ ಇರೋದಿಲ್ಲ. ತುಲಾ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಇವತ್ತು ಧನಾಗಮನದ ಸೂಚನೆಗಳು ಕೂಡ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಒಮ್ಮೆಲೆ ಯಶಸ್ಸು, ಜಯ ಇತ್ಯಾದಿಗಳು ಪ್ರಾಪ್ತಿ, ಜವಾಬ್ದಾರಿಗಳು ಕೂಡ ಹೆಚ್ಚು. ಧನುರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ಮನಸ್ಸಿನ ತೊಂದರೆಗಳೆಲ್ಲ ಪರಿಹಾರವಾಗಿದೆ. ಹೀಗಾಗಿ ಇದು ಉತ್ತಮವಾದಂತಹ ದಿವಸ. ಮಕರ ರಾಶಿಯವರಿಗೆ ಅಷ್ಟೊಂದು ಉತ್ತಮವಾದಂತಹ ದಿವಸ ಅಲ್ಲ, ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇಲ್ಲ. ಇವತ್ತು ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ, ಎಲ್ಲ ಕಡೆಯಿಂದ ಸಹಕಾರ ಪ್ರಾಪ್ತಿ, ದಾಂಪತ್ಯದಲ್ಲೂ ಕೂಡ ನೆಮ್ಮದಿ. ಮೀನರಾಶಿಯವರಿಗೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಮನಸ್ಸಿಗೆ ನೆಮ್ಮದಿ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮಾಡೋದರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜೀವಿತ.